ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಇಂಡಿಪೆಂಡೆಂಟ್ 3 BHK ಮನೆ ಮತ್ತು ಜಾಗವನ್ನ ನಿಮಗೆ ತೋರಿಸ್ತಾ ಇದ್ದೇವೆ. ಈ ಒಂದು ಏರಿಯಾ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದ್ದು ಇದೊಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರುವಂತಹ ಮನೆಯಾಗಿರುತ್ತದೆ. ಮನೆಯ ಬಳಿ ರೋಡ್ ಫೆಸಿಲಿಟಿ ಕೂಡ ತುಂಬಾನೇ ಚೆನ್ನಾಗಿದ್ದು ಕಾಂಕ್ರೀಟ್ ರೋಡ್ ಅನ್ನು ನಾವಿಲ್ಲಿ ನೋಡ್ತೇವೆ. ಓಕೆ, ಈಗ ಮನೆಯ ಒಳಭಾಗದಲ್ಲಿ ಯಾವ ರೀತಿ ಎಲ್ಲ ಇದೆ ಅಂತೇಳಿ ನೋಡೋಣ ಬನ್ನಿ. ಮೇನ್ ಗೇಟ್ ಇಂದ ಒಳಗಡೆ ಬರ್ತಾ ಇದ್ದಂತೆ ಇಲ್ಲಿ ಅಬ್ಸರ್ವ್ ಮಾಡಬಹುದು ಕಾರ್ ಪಾರ್ಕಿಂಗ್ ಏರಿಯಾವನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಸೇಫ್ಟಿ ಪರ್ಪಸ್ ಇನ್ನೊಂದು ಎಕ್ಸ್ಟ್ರಾ ಗೇಟ್ ಅನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಲಾಗಿದೆ. ಸೊ ಇದು ಕೂಡ ನಿಮಗೊಂದು ಬೆನಿಫಿಟ್ ಆಗಿದ್ದು ಪ್ಲಸ್ ಪಾಯಿಂಟ್ ಆಗಿರ್ತದೆ. ನೆಕ್ಸ್ಟ್ ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲೊಂದು ಟ್ಯಾಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೇನೆ ಸೈಡ್ ಅಲ್ಲಿ ನಿಮಗೆ ಸೆಟ್ ಬ್ಯಾಕ್ ಬಂದು ಈ ರೀತಿಯಲ್ಲಿ ಇರ್ತದೆ. ಹೇಗೆ ನಾವು ಬ್ಯಾಕ್ ಟು ಮೇನ್ ಗೇಟ್ ಕಡೆ ಬಂದ್ರೆ ನಮಗೆ ಈ ರೀತಿ ಸ್ಲೈಡಿಂಗ್ ಮೇನ್ ಗೇಟ್ ಕಾಣಿಸ್ತದೆ. ಹಾಗೇನೆ ಪಾರ್ಕಿಂಗ್ ಏರಿಯಾ ನಿಮಗೆ ಕಂಪ್ಲೀಟ್ ಆಗಿ ಈ ರೀತಿಯಲ್ಲಿ ಇರ್ತದೆ. ಹಾಗೆ ಸ್ಟ್ರೈಟ್ ಅಲ್ಲಿ ನೋಡಿದ್ರೆ ನಮಗೆ ಇಲ್ಲಿ 2 ಡಾಗ್ ಕೇಜ್ ಕೂಡ ಕಾಣಿಸ್ತದೆ. ಹಾಗೇನೆ ಈ ಒಂದು ಪಾರ್ಕಿಂಗ್ ಏರಿಯಾ ಏನು ಕಾಣಿಸ್ತಾ ಇದೆ ಇಲ್ಲೇನೆ ಲೆಫ್ಟ್ ಸೈಡ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಪ್ಯಾನಲ್ ಬೋರ್ಡ್ ಅನ್ನು ಕೂಡ ನೋಡಬಹುದಾಗಿದೆ. ಕಡೆ ರೈಟ್ ಸೈಡ್ ಅಲ್ಲಿ ನೀವು ನೋಡಿದ್ರೆ ನಿಮಗೆ ಇಲ್ಲಿ ಪ್ಲಾಂಟಿಂಗ್ ಬಾಕ್ಸ್ ಕೂಡ ಕಾಣಿಸ್ತದೆ. ಓಕೆ, ಈಗ ಮನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ 9 ಸೆನ್ಸ್ ಇರುವಂತದ್ದು, ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 3915 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ. ಮತ್ತು ಈ ಮನೆಯನ್ನ 1600 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರುತ್ತದೆ. ಈ ಮನೆ ತುಂಬಾ ಸುಂದರವಾದಂತಹ ಮನೆಯಾಗಿದ್ದು ಮನೆಯ ಒಳಭಾಗದಲ್ಲಿ ಹಾಗೆಯೇ ಹೊರಭಾಗದಲ್ಲಿ ಮನೆ ನಿಜವಾಗಿಯೂ ತುಂಬಾನೇ ಚೆನ್ನಾಗಿದೆ. ಎಸ್ಪೆಷಲಿ ಹೊರಭಾಗದಲ್ಲಿ ಬಹುಬೇಗನೆ ಆಕರ್ಷಣೆ ಮಾಡುವಂತಹ ಮನೆ ಇದಾಗಿದ್ದು ತುಂಬಾನೇ ಪರ್ಫೆಕ್ಟ್ ಆಗಿ ಕನ್ಸ್ಟ್ರಕ್ಟ್ ಕೂಡ ಮಾಡಲಾಗಿದೆ. ಮನೆಯನ್ನ ವಾಸ್ತು ಪ್ರಕಾರವಾಗಿ ಕಟ್ಟಲಾಗಿದ್ದು ಇಲ್ಲಿ ಮನೆಯ ಮುಂಭಾಗದಲ್ಲಿ ನಾವು ತುಳಸಿ ಕಟ್ಟೆಯನ್ನು ಕೂಡ ನೋಡಬಹುದು. ಹಾಗೆಯೇ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ನಮಗೆ ಬಾವಿ ಕೂಡ ಕಾಣಿಸ್ತದೆ. ಮನೆಯ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ರೂಫ್ ಶೀಟ್ ಬಳಸಲಾಗಿದ್ದು ಟೆರೆಸ್ಗೆ ಹೋಗಲು ಇಲ್ಲೇನೆ ಸ್ಟೆಪ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಈ ಒಂದು ಬಾವಿಯಲ್ಲಿ ನೀರಿನ ಮಟ್ಟ ಎಷ್ಟಿದೆ ಅಂತೇಳಿ ನೀವು ಕೂಡ ಈಗ ಹತ್ತಿರದಲ್ಲಿ ನೋಡಬಹುದು. ಸೊ ಇಲ್ಲಿ ಯಾವುದೇ ಥರ ನಿಮಗೆ ನೀರಿನ ಸಮಸ್ಯೆ ಅಂತ ಇರೋದಿಲ್ಲ. ಆ್ಯಂಡ್ ಈ ಸ್ಟೆಪ್ಪಲ್ಲೇ ವಿತ್ ಮಿನಿ ಗೇಟ್ ಕೊಟ್ಟಿರೋದ್ರಿಂದ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತಂದರೆ ಅವರು ಸುಲಭವಾಗಿ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಇದು ಕೂಡ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ಬಲಭಾಗದಲ್ಲಿ ವಾಷಿಂಗ್ ಸ್ಟೋನ್ ಅನ್ನು ಕೂಡ ಮಾಡಲಾಗಿದ್ದು ಇಲ್ಲಿ ನಿಮಗೆ ವಾಟರ್ ಟ್ಯಾಪ್ ಫೆಸಿಲಿಟಿ ಎಲ್ಲ ಇರ್ತದೆ. ಮನೆಯ ಹೊರಾಂಗಣ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದ್ರಲ್ಲ ವೀಕ್ಷಕರೇ, ತುಂಬಾನೇ ಚೆನ್ನಾಗಿ ಪ್ಲಾನ್ ಮಾಡಿ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹಾಗೆಯೇ ಈ ಮನೆಯ ಸುತ್ತ ಕಂಪ್ಲೀಟ್ ಆಗಿ ಕಾಂಪೌಂಡ್ ವಾಲ್ ಇದ್ದು ಮನೆಯ ಮುಂಭಾಗ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಮನೆಯ ಮುಂಭಾಗದಲ್ಲಿ ಸ್ಟೆಪ್ ನಾವೇನು ನೋಡ್ತಾ ಇದ್ದೇವೆ ಇದು ಕಂಪ್ಲೀಟ್ ಆಗಿ ಗ್ರಾನೈಟ್ ಫ್ಲೋರಿಂಗ್ ಆಗಿರ್ತದೆ. ಓಕೆ, ಮನೆಯ ಮೇನ್ ಎಂಟ್ರೆನ್ಸ್ ನಿಮಗೆ ಈ ರೀತಿಯಲ್ಲಿ ಇದ್ದು ಮನೆಯ ಮೇನ್ ಡೋರ್ ಈಸ್ಟ್ ಫೇಸ್ ಅಲ್ಲಿ ಇರ್ತದೆ. ಅಂಡ್ ಮನೆಯ ಮೇನ್ ಡೋರ್ ಹಾಗೆ ವಿಂಡೋಗಳನ್ನ ಇಲ್ಲಿ ಜಾಕ್ ಫ್ರೂಟ್ ವುಡನ್ ಇಂದ ಮಾಡಲಾಗಿರ್ತದೆ. ಮನೆಯ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಬ್ಯೂಟಿಫುಲ್ ಆಗಿರುವಂತಹ ಲಿವಿಂಗ್ ಏರಿಯಾ ಕಾಣಿಸ್ತದೆ. ಸೊ ಇಲ್ಲಿ ನೋಡಬಹುದು ಇಂಟೀರಿಯರ್ ವರ್ಕ್ ಆಗಿರಬಹುದು ಹಾಗೆ ಕಲರ್ ಕಾಂಬಿನೇಷನ್ ಎಲ್ಲ ಎಷ್ಟು ಅದ್ಭುತವಾಗಿದೆ ಅಂತೇಳಿ. ಹಾಗೆ ಮನೆಯ ಒಳಭಾಗದಲ್ಲಿ ಮತ್ತೆ ಹೊರಭಾಗದಲ್ಲಿ ಸಂಪೂರ್ಣವಾಗಿ ಗ್ರಾನೈಟ್ ಫ್ಲೋರಿಂಗ್ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಈ ಒಂದು ಲಿವಿಂಗ್ ಏರಿಯಾದಲ್ಲಿ ಪೂಜಾ ಮಂದಿರ ಹಾಗೆ ಡೈನಿಂಗ್ ಏರಿಯಾ ಕೂಡ ನಾವಿಲ್ಲಿ ನೋಡಬಹುದಾಗಿದೆ.
ಆ್ಯಂಡ್ ಈ ಮನೆ 3 BHK ಮನೆಯಾಗಿದ್ದು ಇಲ್ಲಿ ಒಟ್ಟಾರೆ ನಾವು 3 ಬೆಡ್ರೂಮ್ ಹಾಗೆ 3 ಬಾತ್ರೂಮ್ಗಳನ್ನು ನೋಡ್ತಾ ಹೋಗ್ತೇವೆ. ಈ ಮನೆಯ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೀವು ಇಲ್ಲಿ ನೋಡಬಹುದು. ಸೊ ಇದೊಂದು ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿದ್ದು ಸೆಮಿ ಫರ್ನಿಸ್ಡ್ ವಿತ್ ವಾರ್ಡ್ರೋಬ್ ಅಂಡ್ ಇಂಟೀರಿಯರ್ ಮನೆ ಇದಾಗಿರ್ತದೆ. ಮತ್ತೆ ನಾವು ಲಿವಿಂಗ್ ಏರಿಯಾಗೆ ರಿಟರ್ನ್ ಬಂದರೆ ನಮಗೆ ಕಂಪ್ಲೀಟ್ ಆಗಿ ಈ ಒಂದು ಹಾಲ್ ಈ ರೀತಿಯಲ್ಲಿ ಕಾಣಿಸ್ತದೆ. ಈ ಮನೆ ಕೇವಲ 3 years ಓಲ್ಡ್ ಆಗಿರುತ್ತದೆ. ಹಾಗೆ ಮನೆ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಲಾಗಿದ್ದು ಇದೊಂದು ವೆಲ್ ಮೇಂಟೈನ್ಡ್ ಹೌಸ್ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಲಿವಿಂಗ್ ಏರಿಯಾ ಪಕ್ಕದಲ್ಲೇ ನಾವು ವಾಶ್ ಬೇಷನ್ ಏರಿಯಾ ಹಾಗೆಯೇ ಜನರಲ್ ವಾಶ್ರೂಮ್ ಅನ್ನು ಕೂಡ ನೋಡಬಹುದು. ಹಾಗೆಯೇ ಈ ವಾಶ್ ಬೇಷನ್ ಅಪೋಸಿಟ್ ಅಲ್ಲೇ ನಮಗೆ ಇನ್ನೊಂದು ಸೆಕೆಂಡ್ ಬೆಡ್ರೂಮ್ ಕಾಣಿಸ್ತದೆ. ಈ ಸೆಕೆಂಡ್ ಬೆಡ್ರೂಮ್ ಏನು ನೋಡ್ತಾ ಇದ್ದೀರಾ, ಇದು ಕಾಮನ್ ಬೆಡ್ರೂಮ್ ಆಗಿರ್ತದೆ. ಆಗಲೇ ಹೇಳಿದಂತೆ ಈ ಮನೆ 3 BHK ಮನೆಯಾಗಿದ್ದು ಇಲ್ಲಿ ನಾವು ಒಟ್ಟು 3 ಬೆಡ್ರೂಮ್ಗಳನ್ನು ನೋಡ್ತೇವೆ. ಅದರಲ್ಲಿ 2 ಬೆಡ್ರೂಮ್ಗಳಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇದ್ರೆ ಇನ್ನೊಂದು ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಆಗಿರುತ್ತದೆ. ಫೈನಲಿ ಲಾಸ್ಟ್ ಅಂಡ್ ಥರ್ಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಕೂಡ ಈಗ ತೋರಿಸ್ತಾ ಇದ್ದೇವೆ, ನೋಡ್ತಾ ಇರಬಹುದು. ಇದೊಂದು ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿದ್ದು ಈ ಒಂದು ವಾಶ್ರೂಮ್ ಅಲ್ಲಿ ನಿಮಗೆ ಬಾತ್ ಟಬ್ ಕೂಡ ಇರುತ್ತದೆ. ಬೆಡ್ರೂಮ್ ಇಂದ ಹೊರಗಡೆ ಬರ್ತಾ ಇದ್ದಂತೆ ನಿಮಗೆ ಈ ಕಡೆ ಸೈಡ್ ಅಲ್ಲಿ ಕಿಚನ್ ಕಾಣಿಸ್ತದೆ. ಈ ಒಂದು ಕಿಚನ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದೊಂದು ಮಾಡ್ಯುಲರ್ ಕಿಚನ್ ಅಂತ ಕೂಡ ಹೇಳ್ಬಹುದು. ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕ್ಯಾಬಿನೆಟ್ ಸಿಸ್ಟಮ್ ಹಾಗೇನೆ ಲಾಫ್ಟ್ ಎಲ್ಲ ಕೂಡ ಇರ್ತದೆ. ಕಿಚನ್ ಕ್ಯಾಬಿನೆಟ್ ಅಂಡ್ ವಾಲ್ ಯೂನಿಟ್ ಕಲರ್ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿದ್ದು ನಿಜವಾಗಿಯೂ ಇದೊಂದು ಅಟ್ರಾಕ್ಟಿವ್ ಅಂತ ಹೇಳ್ಬಹುದು. ಹಾಗೇನೆ ಇದು ಕೂಡ ಮನೆಯ ಇಂಟೀರಿಯರ್ಗೆ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗಿರ್ತದೆ. ಕಿಚನ್ ಪಕ್ಕದಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಹಾಗೆ ಸಿಲಿಂಡರ್ ಎಲ್ಲ ಇಟ್ಕೊಳ್ಳಿಕ್ಕೆ ಅಂತೇಳಿ ಪ್ರಾವಿಷನ್ ಕೂಡ ಮಾಡಿದ್ದು ಇಲ್ಲೂ ಕೂಡ ನಿಮಗೆ ಎಕ್ಸ್ಟ್ರಾ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತೆ ಈ ಕಿಚನ್ ಪಕ್ಕದಲ್ಲೇನೆ ನಿಮಗೆ ಔಟ್ಡೋರ್ ಕೂಡ ಇದ್ದು ಈ ಔಟ್ಡೋರ್ ಮುಖಾಂತರ ನೀವು ಹೊರಗಡೆ ಬಂದರೆ ಮೇನ್ ಗೇಟ್ಗೆ ಕನೆಕ್ಟ್ ಆಗ್ತದೆ. ಫೈನಲಿ ಮನೆ ಬಗ್ಗೆ ಹೇಳೋದಾದ್ರೆ ಮನೆ ಅಂತೂ ಸೂಪರ್ ಆಗಿದೆ. ಸಿಟಿ ನಿಯರಲ್ಲಿ ಜಾಗ ಮತ್ತೆ ಮನೆ ಹುಡುಕ್ತಾ ಇದ್ದಂಥವ್ರಿಗೆ ಈ ಮನೆ ಪರ್ಫೆಕ್ಟ್ ಆಗಿದೆ. ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ನಿಯರ್ ಕೊಟ್ಟಾರ ಚೌಕಿ ಹೈವೇ, ಕೋಡಿಕಲ್ 10B ಕ್ರಾಸ್, ನಿಯರ್ AJ ಇಂಜಿನಿಯರಿಂಗ್ ಕಾಲೇಜ್, ಮಂಗಳೂರಿನಲ್ಲಿ ಈ ಪ್ರಾಪರ್ಟಿ ಇರ್ತದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು 2 ಕೋಟಿ ಹೇಳ್ತಾರೆ, ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನುವ ಆಸಕ್ತಿ ಇದ್ದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರನ್ನು ಮೆನ್ಷನ್ ಮಾಡಿದ್ದೇವೆ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತು ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬರ್ತದೆ. ಆಗ ನೀವು ತಕ್ಷಣವೇ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.